ಇಲಾಖೆನಲ್ಲೂ ತರ್ತಾ ಇರ್ತೀವಿ. ಎಲೆಕ್ಷನ್ಸ್ ಅಲ್ಲೂ ಕೂಡ ರಿಫಾರ್ಮ್ಸ್ ಆಗುತ್ತೆ. ಈಗ ಶೇಷನ್ ಅವರಿದ್ರು, ಆಗ ಶೇಷನ್ ಅವರು ಬರೋಕ್ ಮುಂಚೆ ಎಲೆಕ್ಷನ್ಸು, ಶೇಷನ್ ಅವ್ರು ಬಂದ ಮೇಲೆ ಎಲೆಕ್ಷನ್ಸು, ಸಾಕಷ್ಟು ರಿಫಾರ್ಮ್ಸ್ ಬಂತು. ಈಗ ನಾವು ನೋಡಿ ಪೋಲಿಂಗು ನಾವು ನಾಮಿನೇಷನ್ ಹಾಕೋಲ್ಲ ಅಲ್ಲ ಹೇಳ್ದೆ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿಲ್ವಾ? ಇಲ್ಲಿ ಚರ್ಚೆ ಮಾಡ್ಬೇಕಾ? ನಿಮಗೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿಲ್ವಾ ಈ ಬಿಲ್ಲಿನ ಬಗ್ಗೆ? ಹೇಳ್ತೀನಿ, ಹೇಳೋದೇನಿಲ್ಲ. ನೀವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ಕೊಳ್ಳಿ, ಇಲ್ಲಿ ಯಾಕೆ ಚರ್ಚೆ ಮಾಡ್ತೀರಿ? ಎಚ್ ಕೆ ಪಾಟೀಲ್ ರೇ, ನೀವು ಸಂಸದೀಯ ಸಚಿವರಾಗಿಟ್ಕೊಂಡು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಬೇಕು, ಮಿನಿಸ್ಟರ್ ಬಂದು ಸಚಿವನಾಗಿ ನೀವು ಹೇಳ್ತಿರ್ಬೇಕು ಮಾತಾಡಲಿಲ್ಲ. ಹಾಗೆ ನೀವು ಶಾಸನ ಪಾಂಪ್ಲೆಟ್ ಕೊಡಿ ಓದ್ಕೊಂಡು ಹೋಗ್ತೀವಿ. ಶಾಸನಸಭೆ ಯಾಕೆ ಕರಿತೀರಿ? ಪಾಟೀಲ್ ನಮಗೇನೋ ಕೌಂಟರ್ ಕೊಟ್ಟಿದ್ದವ್ರು ಬಿಲ್ಲಿನ ಬಗ್ಗೆ ಮಾತಾಡಬಹುದ್ರೆ ಯಾವ್ದಕ್ಕಾಗಿ ಲಾ ಮಿನಿಸ್ಟರ್ ಮಾತಾಡಬಹುದು? ಕೇಳಿ, ಸಾರಿಗೆ ಸಚಿವರು ಒಂದೇ ರಾಮ್ಲಿ ಒಂದ್ ಸೆಕೆಂಡ್. ಗೋಪಾಲಕೃಷ್ಣ ಅವರೇ ಸುಮ್ಮನೆ ಯಾಕೆ ಈಗ ಒಂದ್ ಸೆಕೆಂಡ್ ಅಪ್ಪ, ಷಡಾಕ್ಷರಿ ಈಗ ನಿಯಮ ಪ್ರಕಾರ ಮಿನಿಸ್ಟರ್ ಮಾತಾಡ್ಲಿಕ್ಕಿಲ್ಲ ಅವ್ರ ಬಿಲ್ ಅಲ್ಲಿ, ಅದು ಅವ್ರ ಪರ್ಮಿಷನ್ ಕೇಳಿ ನಿಮ್ಮನ್ನು ಒಪ್ಪಿಗಿದೆ ಅಂತ ಹೇಳಿಕೊಂಡು ಕೊಟ್ಟೋದು. ನಿಮ್ಮ ಅಧ್ಯಕ್ಷರೇ, ಹೊಸ ಸಂಪ್ರದಾಯಕ್ಕೆ ಹಾಕ್ಬೇಡಿ. ನೀವು ಏನೇನೋ ಬಾಗಲ್ ಮಾಡೋದು ಇದೆಲ್ಲ ಹೊಸ ಮಾಡ್ತಾ ಇದ್ರು ಮಾಡಿ, ಇದೆಲ್ಲ ಹೊಸ ಸಂಪ್ರದಾಯ ಬೇಡ, ಒಳ್ಳೇದಲ್ಲ. ನೋಡಿ, ನಾವು ಪೂರ್ತಿ ಲಾ ಮಿನಿಸ್ಟರ್ಗೆ ಅದು ಹೇಳಿದ್ರಿ, ಅವ್ರು ಮಾತಾಡ್ಲಿ, ಏನ್ ಬೇಕಾದ್ರೂ ಮಾತಾಡ್ಲಿ. ಪ್ರಿಯಾಂಕಾ ಅವ್ರು ಮಾತಾಡ್ತಾ ಇದಾರೆ, ಅವ್ರಿಬ್ಬರಿಗೆ ಕಾನೂನು ಪ್ರಕಾರ ಅಧಿಕಾರ ಇದೆ, ಮಾತಾಡ್ಲಿ ಅವರು. ಆಯ್ತು, ಹೊಸದು ಬೇಡ. ಮಾನ್ಯ ಅಧ್ಯಕ್ಷರೇ, ನಿಲ್ಲಪ್ಪ, ಉತ್ತರ ಕೊಡ್ಲಿ. ಮಾತಾಡಲ್ಲ. ಇವಿಎಂ ತಯಾರಾಗಿದ್ದು ಸಭಾಧ್ಯಕ್ಷರೇ, ಇವಿಎಂ ತಯಾರು ಮಾಡಿದ್ದು ಜರ್ಮನಿನಲ್ಲಿ, ಜಪಾನ್ ಮಾಡಿದ್ದು. ಜರ್ಮನ್ ಸುಪ್ರೀಂ ಕೋರ್ಟ್ ಮಾತಾಡಬಾರದು ಅಂತ 2008ರಲ್ಲೇ ಬ್ಯಾನ್ ಮಾಡ್ಬಿಟ್ಟು. ಓಕೆ, 2008ರಲ್ಲೇ ಎಲ್ಲಿ ತಯಾರಿಸ್ತಾರೋ ಅಲ್ಲೇ ಮಿನಿಸ್ಟರ್ ಅದನ್ನ ಹೇಳೋ ಕೋರ್ಟೆ. ಆಯ್ತು, ಪ್ರಿಯಾಂಕ್ ಅವರೇ. ಮಾನ್ಯ ಅಧ್ಯಕ್ಷರೇ, ಬಿಟ್ಟು ಬೇರೆ ಏನು ಮಾತಾಡಲ್ಲ ನಾವು. ಅವಕಾಶ ಕೊಡಲ್ಲ. ಉತ್ತರ ಕೊಟ್ಟಂತ ನೀವು ಹೇಳಿ, ಉತ್ತರ ಕೊಟ್ಟಂತ ಹೇಳಿ. ಒಂದ್ ಸೆಕೆಂಡ್ ಪ್ರಿಯಾಂಕ್ ಅವರೇ. ಆಯ್ತು, ಉತ್ತರ ಕೊಡ್ಲಿ ಅವರು. ಆಯ್ತು, 2 ನಿಮಿಷ. ಆಯ್ತು, ನಾನೇ ಜಾಸ್ತಿ ಮಾತಾಡಲ್ಲ, ಬಿಲ್ ಬಗ್ಗೆನೇ ಮಾತಾಡ್ತೀವಿ ಸರ್. ಈಗ ನಾವೆಲ್ಲ ಆರಂಭದಲ್ಲಿ ಮತದಾನ ಮಾಡಿದಾಗ ನಾವು ಬ್ಯಾಲೆಟ್ ಅಲ್ಲಿ ಮಾಡಿದ್ವಿ. ಬದಲಾವಣೆ ಆದಂತದ್ರಲ್ಲಿ ನಾವು EVM ಅಲ್ಲಿ ಮಾಡಿದ್ವಿ. ಅದಕ್ಕೆ ಸಮಗ್ರವಾದಂತ ರೀತಿಯಲ್ಲಿ ಅಧ್ಯಯನ ಮಾಡಿ ಎಲ್ಲದನ್ನು ಮಾಡಿ ಬ್ಯಾಲೆಟ್ ಇದ್ದಿದ್ದನ್ನ EVM ಮಾಡಿದ್ದು ನಮಗೆ ಗೊತ್ತಿರುವಂತ ಸಂಗತಿ. ಆದ್ರೆ ಈಗ ಎಗೈನು ಬ್ಯಾಲೆಟ್ ಅನ್ನ EVM ಅನ್ನ ಮತ್ತೆ ಬ್ಯಾಲೆಟ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಏನ್ ಸಮಸ್ಯೆಗಳಾಗಿದೆ ಅನ್ನೋದ್ರ ಬಗ್ಗೆ ಸರಿಯಾದಂತ ತಾಂತ್ರಿಕ ರೀತಿ ನೀತಿಗಳು ಏನಾದ್ರು ಇದ್ದಿದ್ರೆ, ಅದನ್ನು ವೆರಿಫೈ ಮಾಡಿ ಏನಾದ್ರು ಮಾಡಿದ್ರೆ ಅದಕ್ಕೆ ಪೂರಕವಾಗಿ ಬಿಲ್ ತರುವಂತದ್ದು ಬಹಳ ಅಗತ್ಯ ಇದೆ ಅಂತ ನಾನು ಅನ್ಕೊಂಡಿದ್ದಾರೆ. ಮತ್ತೆ ಇದರೊಳಗಡೆ ಇದನ್ನ ಯಾಕೆ ವಿರೋಧ ಮಾಡಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ, ಗೌಪ್ಯತೆ ಬಗ್ಗೆ ಹೇಳಿದರೆ, ಗೌಪ್ಯತೆಯನ್ನ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗದ ರೀತಿ ಒಳಗಡೆ ಎಲೆಕ್ಷನ್ ಕಮಿಷನ್ ಮಾಡೇ ಮಾಡುತ್ತೆ. ಮತದಾನನೂ ಕೂಡ ಅದನ್ನ ಮತದಾನ ಮಾಡಬೇಕಾದ್ರೂ ಕೂಡ ಅದನ್ನ ಯಾವುದೇ ರೀತಿ ನಾನು ಇಂಥವ್ರಿಗೆ ವೋಟ್ ಮಾಡಿದೆ ಅಂತೇಳಿ ಹೊರಗಡೆ ಬಂದು ಹೇಳೋದಿಲ್ಲ ಅವನು. ಅಷ್ಟು ರೀತಿ ಒಳಗಡೆ ಗೌಪ್ಯತೆನ ಮತದಾರನೇ ಕಾಪಾಡ್ಕೊಳ್ತಿರ್ಬೇಕಾದ್ರೆ ಈಗ ವಾಪಸ್ ಇಂದಿನ ಮತ್ತೆ ಶಿಲಾಯುಗಕ್ಕೆ ಹೋಗುವಂತದ್ದು ಅಗತ್ಯ ಇದೆ ಅಂತ ನನಗೇನು ಅನ್ಸೋದು. ಮೊದಲನೇದು. ಎರಡನೇದು,